ಎಲ್ಲರಿಗೂ ಬೆಳಗಿನ ವಂದನೆಗಳು. ರಸರಂಗ ರಿಜಿಸ್ಟರ್ ಕೋಟ ಇದು ತನ್ನ 15ನೇ ವರ್ಷದ ಸಂಭ್ರಮಾಚರಣೆಯನ್ನು ಆಚರಿಸುತ್ತಾ ಇದೆ. ಹಾಗೆಯೇ ಯಕ್ಷ ಮಹಿಳಾ ಬಳಗ ರಿಜಿಸ್ಟರ್ ಕೋಟ ಇದು ತನ್ನ 10ನೇ ವರ್ಷದ ಸಂಭ್ರಮದ ಆಚರಣೆಯಲ್ಲಿದೆ. ಈ ಎರಡೂ ಸಂಸ್ಥೆಗಳು ಇಂದು ಒಗ್ಗೂಡಿ ಕೋಟದ ವಾಸುದೇವ ಮಂಟಪದಲ್ಲಿ ಒಂದು ದಿನದ ಸಂಭ್ರಮೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಜೊತೆಯಲ್ಲಿ ಮಾರ್ಚ್ ತಿಂಗಳೆಂದರೆ ವಿಶ್ವ ರಂಗಭೂಮಿ ದಿನಾಚರಣೆ, ರಂಗಕರ್ಮಿಗಳಿಗೆ ಉತ್ಸವದ ಮಾಸ. ಹಾಗಾಗಿ ವಿಶ್ವ ರಂಗಭೂಮಿ ದಿನಾಚರಣೆಯ ನೆವನವನ್ನು ಇರಿಸಿಕೊಂಡು ನಮ್ಮ ಸಂಭ್ರಮಾಚರಣೆಯನ್ನು ಅದರೊಂದಿಗೆ ಮಿಳಿತಗೊಳಿಸಿ ಇಂದು ನಾವು ಈ ಒಂದು ದಿನದ ಕಾರ್ಯಕ್ರಮ ಏನಿದೆ ಅದರ ಆರಂಭಕ್ಕೆ ಇಂದು ಈಗ ನಾಂದಿ ಹಾಡ್ತಾ ಇದ್ದೇವೆ. ಈ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡುತ್ತಾ ಇರುವವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಇವರು. ಆರಂಭದಲ್ಲಿ ಇಂದು ನಾವು ಹಮ್ಮಿಕೊಂಡಿರುವ ಕಾರ್ಯಕ್ರಮಗಳು ಏನೆಂದರೆ, ಬೆಳಿಗ್ಗೆ 9 ಗಂಟೆಗೆ ಹೂವಿನ ಕೋಲು ರಂಗ ಪ್ರಸ್ತುತಿ. ತದನಂತರದಲ್ಲಿ ನಾವು ವಿಶ್ವ ರಂಗಭೂಮಿ ದಿನಾಚರಣೆ ಹಾಗೂ ಇಂದಿನ ಈ ಎಲ್ಲ ಕಾರ್ಯಕ್ರಮಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದನ್ನು ಶ್ರೀಯುತ ಉದ್ಯಮಿಗಳು ಹಾಗೂ ಅಮೃತೇಶ್ವರಿ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರೂ ಆದ ಶ್ರೀಯುತ ಆನಂದ ಸಿ ಕುಂದರ್ ಅವರು ನೆರವೇರಿಸಿಕೊಡಲಿದ್ದಾರೆ. ತದನಂತರದಲ್ಲಿ 10 ಗಂಟೆಗೆ ಶೈಲೀಕೃತ ನಾಟಕ ಅಗ್ನಿ ಇಲ್ಲಿ ಪ್ರಸ್ತುತಗೊಳ್ಳಲಿದೆ. ಅದನ್ನು ರಸರಂಗ ತಂಡದ ಮಹಿಳೆಯರು ಪ್ರಸ್ತುತಪಡಿಸಲಿದ್ದಾರೆ. ತದನಂತರದಲ್ಲಿ ಯಕ್ಷಗಾನ ಯಕ್ಷ ಮಹಿಳಾ ಬಳಗ ತಂಡದ ಮಹಿಳೆಯರು ರಾಣಿ ಅಪ್ರಮೇಯಿ ಎನ್ನುವ ಆಖ್ಯಾನವನ್ನು ಇಲ್ಲಿ ಆಡಲಿದ್ದಾರೆ. ಭೋಜನ ವಿರಾಮದ ನಂತರ ಮಧ್ಯಾಹ್ನ 2 ಗಂಟೆಗೆ ಸಂಯಮಂ ಮಹಿಳಾ ತಂಡ ಕೋಟೇಶ್ವರ ಇವರಿಂದ ತಾಳಮದ್ದಲೆ ಪಾರ್ಥ ಸಾರಥ್ಯ ಇಲ್ಲಿ ಪ್ರಸ್ತುತಗೊಳ್ಳಲಿದೆ. ಸಂಜೆ 4 ಗಂಟೆಗೆ ನಾವು ಇವತ್ತಿನ ಎಲ್ಲ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಅಲ್ಲಿ ರಂಗ ಸಮ್ಮಾನ, ಯುವ ಪುರಸ್ಕಾರ ಹಾಗೂ ಗೌರವ ವಂದನೆ ಇಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ತದನಂತರದಲ್ಲಿ ರಸರಂಗ ತಂಡದ ಪುರುಷರಿಂದ ದಕ್ಷ ಯಜ್ಞ ಎನ್ನುವ ಆಖ್ಯಾನವು ಇಲ್ಲಿ ಪ್ರಸ್ತುತಗೊಳ್ಳಲಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಇದ್ದು ನಮ್ಮನ್ನು ಪ್ರೋತ್ಸಾಹಿಸುತ್ತಾ, ಕಲಾವಿದರನ್ನು ಪ್ರೋತ್ಸಾಹಿಸುತ್ತಾ ನಿಮ್ಮ ಉಪಸ್ಥಿತಿ ಇಲ್ಲಿ ಬಹುಮುಖ್ಯ ಎಂದು ಹೇಳುತ್ತಾ, ಮೊದಲ ಕಾರ್ಯಕ್ರಮವಾದ ಹೂವಿನ ಕೋಲು ರಂಗ ಪ್ರಸ್ತುತಿ ಈಗ ಪ್ರಸ್ತುತಗೊಳ್ಳಲಿದೆ. ಇದರಲ್ಲಿ ಭಾಗವತರಾಗಿ ಮಾಸ್ಟರ್ ಕಿಶನ್ 9ನೇ ತರಗತಿಯ ವಿದ್ಯಾರ್ಥಿ, ಭಾಗವತಿಕೆಯ ಅಭ್ಯಾಸಿಗ. ಮದ್ದಳೆಯಲ್ಲಿ ಅಮೃತೇಶ್ವರಿ ಮೇಳದ ಚೆಂಡೆವಾದಕರಾದ ರಾಹುಲ್ ಕುಂದರ್. ಲವನಾಗಿ ಶಮಂತ ಕದ್ರಿಕಟ್ಟು, ಶತ್ರುಘ್ನನಾಗಿ ಉದ್ಭವಿ ಉಮೇಶ್. ಲವಕುಶದ ಒಂದು ಸಣ್ಣ ಭಾಗವು ಈಗ ಪ್ರಸ್ತುತಗೊಳ್ಳಲಿದೆ. ಅವರೆಲ್ಲರಿಗೂ ನಿಮ್ಮ ಪ್ರೀತಿಯ ಹಾರೈಕೆ ಹಾಗೂ ಚಪ್ಪಾಳೆ ಇರಲಿ ಅಂತ ಆಶಿಸ್ತೇನೆ. ಹಾಗೆಯೇ ಕಾರ್ಯಕ್ರಮ ಲೈವ್ ಆಗ್ತಾ ಇದೆ. ಲೈವ್ ಮಾಡ್ತಾ ಇರುವ ಹೇರಳೆ ಸಹೋದರರನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಾ, ಲೈವಲ್ಲಿ ವೀಕ್ಷಿಸುತ್ತಿರುವ ಎಲ್ಲ ಅಭಿಮಾನಿಗಳಿಗೆ, ಪ್ರೇಕ್ಷಕರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಹೂವಿನ ಕೋಲು ಆರಂಭವಾಗ್ತದೆ. ಹಲೋ ಹಲೋ ಶ್ರೀ ಗುರುಗಣಾಧಿಪತಯೇ ನಮಃ.
ಕರಾಂಬುರುಹ ಪಾಶಾಂಕುಶಧರವರ ಶಂಬರಾರಿಜಿಕುತನಯ ಮಧುರಗೇಹ ಪಾಶಾಂಕುಶಧರವರ ಶಂಬರಾರಿಜಿಕುತನಯ ಮಧುರಗೇಹ 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 ಜಂಬವೈರಿಜಿಕುತಾಮರ ವಂದಿತ ಜಂಬವೈರಿಜಿಕುತಾಮರ ವಂದಿತ ಲಂಬೋದರ ವಿಘ್ನಾಂಬುಧಿ ಕುಂಭಜ ಜಂಬವೈರಿಜಿಕುತಾಮರ ವಂದಿತ ಲಂಬೋದರ ವಿಘ್ನಾಂಬುಧಿ ಕುಂಭಜ ಜಂಬವೈರಿಜಿಕುತಾಮರ ವಂದಿತ ಲಂಬೋದರ ವಿಘ್ನಾಂಬುಧಿ ಕುಂಭಜ ಜಂಬವೈರಿಜಿಕುತಾಮರ ಲಂಬೋದರ ವಿಘ್ನಾಂಬುಧಿ ಕುಂಭಜ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣ ವದನ ತ್ರೈಲೋಕ್ಯ ಸುಮೋಹನ ವಾರಣ ವದನ ನಾರಾಯಣಾಯ ನಮೋ ನಾರಾಯಣಾಯ ನಾಭಿಕಮಲಕ್ಕೆ ಶರಣು ನಾರಾಯಣಾಯ ಗುರುದೈವ ಗಣಪತಿಗೆ ಶರಣು ಶರಣೆಂದು ಕರಗಳೆರಡನ್ನು ಮುಗಿದು ಶಿರಬಾಗಿ ನಿಂದು ಆಶ್ವೀಜ ಶುದ್ಧ ಮಾನವಮಿ ಬರಲೆಂದು ಶಾಶ್ವತದಿ ಹರಸಿದೆವು ಬಾಲಕರು ಬಂದು ಈಶ ನಿಮಗತ್ಯಧಿಕ ಸುಖವ ಕೊಡಲೆಂದು ಲೇಸಾಗಿ ಹರಸಿದೆವು ಬಾಲಕರು ಬಂದು ಮಳೆ ಬಂದು ಬೆಳೆ ಬೆಳೆದು ಇಳೆ ತಣಿಯಲೆಂದು ಇಳೆಯೊಳಗೆ ಹರಸಿದೆವು ಬಾಲಕರು ಬಂದು ಅಸ್ತು ನಿಮ್ಮೆಲ್ಲರಿಗೂ ದೀರ್ಘಾಯುಮಸ್ತು ಅಸ್ತು ನಿಮ್ಮೆಲ್ಲರಿಗೂ ಸಕಲ ಐಶ್ವರ್ಯಮಸ್ತು ವಸ್ತು ವಾಹನ ಕೋಟಿ ಸಾಮ್ರಾಜ್ಯಮಸ್ತು ಅಸ್ತು ನಿಮ್ಮೆಲ್ಲರಿಗೂ ದೀರ್ಘಾಯುಮಸ್ತು ಅಸ್ತು ನಿಮ್ಮೆಲ್ಲರಿಗೂ ದೀರ್ಘಾಯುಮಸ್ತು ತರಣಿ ವಂಶಜ ರಾಮ ದರೆಯೋಳು ನಿಸ್ಸೀಮ ತರಣಿ ವಂಶಜ ರಾಮ ತರಣಿ ವಂಶಜ ರಾಮ ದರೆಯೋಳು ನಿಸ್ಸೀಮ ದರೆಯೋಳು ನಿಸ್ಸೀಮ ತುರಗ ಮೇದವ ಮಾಳ್ಪನೋ ತುರಗ ಮೇದವ ಮಾಳ್ಪನೋ ಪರಮ
ಪರಮ ವಿಕ್ರಮಿಗಳು ಹರಿಯನ್ನು ಬಂಧಿಸೆ ಪರಮ ವಿಕ್ರಮಿಗಳು ಹರಿಯನ್ನು ಬಂಧಿಸಿ ದುರವನು ಕೊಡಬಹುದು ಪರಮ ವಿಕ್ರಮಿಗಳು ಹರಿಯನ್ನು ಬಂಧಿಸಿ ದುರವನು ಕೊಡಬಹುದು ಪರಮ ವಿಕ್ರಮಿಗಳು ಹರಿಯನ್ನು ಬಂಧಿಸಿ ದುರವನು ಕೊಡಬಹುದು ತರಣಿ ವಂಶಜ ರಾಮ ದರೆಯೋಳು ನಿಸ್ಸೀಮ ತುರಗ ಮೇದವ ಮಾಳ್ಪನು ತುರಗ ಮೇದವ ಮಾಳ್ಪನು ಮಾಳ್ಪನು ಆ ಸ್ವಾಮಿ, ಇಡೀ ಭೂಮಂಡಲಕ್ಕೆ ಪರಾಕ್ರಮಶಾಲಿಯಾದ ಸೂರ್ಯವಂಶದ ಶ್ರೀರಾಮಚಂದ್ರನ ಹಾ. ಅಶ್ವಮೇಧ ಯಾಗದ ಕುದುರೆಯಂತೆ ಇದು. ಹಾ ಪರಮ ವಿಕ್ರಮಿಗಳು ಇದನ್ನು ಬಂಧಿಸಿ ದುರವನ್ನು ಕೊಡಬಹುದು. ಹಾ ಇಲ್ಲದೆ ಹೋದರೆ ಕಪ್ಪ ಕಾಣಿಕೆಗಳನ್ನು ನೀಡಿ ಮಿತ್ರರಾಗಬಹುದು ಹಾ. ಎಂದು ಇದರಲ್ಲಿ ಬರೆದಿದ್ದಾರೆ. ಹಾ, ಏನು? ಮರಿತೆ ಪೌರುಷ ರಾಮಗೆ ಓದಿನ್ನ ಮರಿತೆ ಪೌರುಷ ರಾಮಗೆ ಬಳಿ ಸಾರಿತೆ ಷಂಡಸೆ ವೀರರ್ಗೆ ಬಳಿ ಸಾರಿತೆ ಷಂಡಸೆ ವೀರರ್ಗೆ ಮರಿತ ತಪ್ಪಿದ ಹೋದ ಮುರಿಯುವೆ ರಣಮಾರಿಗೆ ಹಬ್ಬವ ಮಾಡುವೆ ಅಬ್ಬ, ರಾಮನ ಸೊಕ್ಕೆ ಈ ಪೃಥ್ವಿಯಲ್ಲಿ ಅವನೊಬ್ಬ ವೀರ, ಮಿಕ್ಕವರೆಲ್ಲ ಕೆಲಸಕ್ಕೆ ಬಾರದವನು ಎಂದು ತಿಳಿದಿದ್ದಾನೆ. ಅಲ್ಲದೆ ಹೋದರೆ ಈ ಕುದುರೆ ನಮ್ಮ ಉಪವನವನ್ನು ಹಾಳುಗೆಡವಿದೆ. ಹಾ. ಆದ್ದರಿಂದ ಎಲ್ಲರೂ ಸೇರಿದನು ಕಟ್ಟಿ ಹಾಕುವ. ಬಿಡಿಸಿಕೊಂಡು ಹೋಗಲು ಯಾರು ಬರುತ್ತಾರೆ ನೋಡೋಣ. ತೈದ 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 ಸ್ವಾಮಿ, ಹಾ ಇದೋ ನೋಡಿ, ಕುದುರೆಯನ್ನು ಬಿಡಿಸಿಕೊಂಡು ಹೋಗಲು ಬಂದವರೆಲ್ಲ ನನ್ನಲ್ಲಿ ಸೋತು ನೆಲಕ್ಕೆ ಒರಗಿದ್ದಾರೆ. ಮುಂದೆ ಯಾರು ಬರುತ್ತಾರೆ ನೋಡೋಣ. ಕಲಿತನಕ್ಕೆ ಬೆರಗಾಗಿ ನಿಲುವೇಕೆ ತಲೆದೂಗಿ ಕಲಿತನಕ್ಕೆ ಬೆರಗಾಗಿ ನಿಲುವೇಕೆ ತಲೆದೂಗಿ ಚಲುವಿಕೆಗೆ ಮನ ಮಾಡಿ ನೋಡಿ ಚಲುವಿಕೆಗೆ ಮನ ಮಾಡಿ ನೋಡಿ ಎಳೆಯವನಿವ ಪೋಲುವನು ಇಳೆಯಾತ್ಮ ಜನವಿದು ತಿಳಿಯಬೇಕೆಂದು ಮಾತಾಡಿ ತಾನು ತಿಳಿಯಬೇಕೆಂದು ಮಾತಾಡಿ ಆಹಾ, ಎಂತ ತೇಜಸ್ಸು ಇವನದು! ಎಳೆಯ ಬಾಲಕನಾಗಿರುವಾಗಲೇ ಇಂತಹ ಪರಾಕ್ರಮವನ್ನು ಹೊಂದಿರುವ ಇವನ ಕುರಿತಾಗಿ ತಿಳಿಯುವ ಕುತೂಹಲ ಮೂಡುತ್ತಿದೆ. ಮಾತನಾಡಿಸಿ ನೋಡುತ್ತೇನೆ. ಓ ಬಾಲಕ, ಯಾರೆಲ್ಲೋ ಬಾಲಕನೇ ಕೈದದಿಂದ ತೈಯತ್ತ ತೈ ತೈ ತೈಯತ್ತ ತೈ ತೈ ಯಾರೆಲ್ಲೋ ಬಾಲಕನೇ ಮೆಚ್ಚಿದೆ ನಾನು ಭೂರಿ ಶೌರ್ಯಕ್ಕೆ ನಿಂತೆನೆ ಮೆಚ್ಚಿದೆ ನಾನು ಭೂರಿ ಶೌರ್ಯಕ್ಕೆ ನಿಂತೆನೆ
ಒಟ್ಟುವಂತೆ ಯಾರ ಕಂದನು ನೀನು ಯಾರ ಕಂದನು ನೀನು ತೋರುವೆ ಒಟ್ಟುವಂತೆ ಹೋಗುವ ಪರಿ ಕೇಳೆನು ಹೋಗುವ ಪರಿಗಳು ಕೇಳಿನು ಯಾರ ಕಂದನು ನೀನು ತೋರುವೆ ಒಟ್ಟುವಂತೆ ತೋರುವೆ ಒಟ್ಟುವಂತೆ ಹೋಗುವ ಪರಿಗಳೇನು ಪೇಳಿನು ಹೋಗುವ ಪರಿಗಳೇನು ಯಾರೇಲೋ ಬಾಲಕನೇ ಮೆಚ್ಚಿದೆ ನಾನು ಭೂರಿ ಶೌರ್ಯಕ್ಕೆ ನಿನ್ನನೇ ಅಯ್ಯ ಕುಮಾರ, ನೀನು ಯಾರೆಂಬುದನ್ನು ನಾನರಿಯೆ. ಆದರೆ ನಿನ್ನ ಶೌರ್ಯದಿಂದ ನನ್ನ ಮನಸ್ಸನ್ನು ಸೂರೆಗೊಂಡಿರುವೆ. ನೋಡಿದರೆ ಒಬ್ಬ ಬ್ರಾಹ್ಮಣ ಕುಮಾರನಂತೆ ತೋರುತ್ತಿರುವಿ, ಆದರೆ ಕ್ಷತ್ರಿಯನಂತೆ ಪೌರುಷ ತೋರುತ್ತಿರುವಿ. ಯಾರಯ್ಯ ನೀನು? ನಿನ್ನ ತಂದೆ ತಾಯಿಗಳು ಯಾರು? ಯಾಕಾಗಿ ಈ ಹೋರಾಟ ತಿಳಿಸುವೆಯಾ? ನನ್ನ ಪರಿಚಯವೋ ಹೇಳುತ್ತೇನೆ ಕೇಳಿ. ಅರಿಯೇನು ಕುಲವ ನಾನು ಅರಿಯೇನು ಕುಲವ ನಾನು ವಾಲ್ಮೀಕಿಯ ಕರುಣದಿ ಬೆಳೆದಿಹೇನು ವಾಲ್ಮೀಕಿಯ ಕರುಣದಿ ಬೆಳೆದಿಹೇನು ಕರೆವರು ಲವ ಎಂದು ಕರೆವರು ಲವ ಎಂದು ಕರೆವರು ಲವನೆಂದು ದುರದೊಳು ರಾಮನ ಕರೆವರು ಲವನೆಂದು ದುರದೊಳ ರಾಮನ ಗರುವವ ಮುರಿಯಲೆಂದು ದುರದೊಳ ರಾಮನ ಗರುವವ ಮುರಿಯಲೆಂದು ಬಂದಿಹೆನೆಂದು ಗರುವವ ಮುರಿಯಲೆಂದು ಕರೆವರು ಲವನೆಂದು ದುರದೊಳ ರಾಮನ ಕರೆವರು ಲವ ಎಂದು ದುರದೊಳ ರಾಮನ ಕರುವವ ಮುರಿಯಲೆಂದು ಬಂದಿಹೆನೆಂದು ಗರುವವ ಮುರಿಯಲೆಂದು ಅರಿಯೇನು ಕುಲವ ನಾನು ವಾಲ್ಮೀಕಿಯ ಕರುಣದಿ ಬೆಳೆದಿಹೇನು ಅಯ್ಯ, ನಾನು ಯಾರು ಯಾರ ಮಗ ಎಂಬುದು ನನಗೆ ತಿಳಿದಿಲ್ಲ. ಆದರೆ ವಾಲ್ಮೀಕಿ ಮುನಿಗಳ ಆಶ್ರಮದಲ್ಲಿ ಬೆಳೆದವನು ನಾನು. ಆದ್ದರಿಂದ ಅವರನ್ನು ನನ್ನ ತಂದೆ ಎಂದು ಭಾವಿಸಿದ್ದೇನೆ. ನನ್ನ ಹೆಸರು ಲವಕುಮಾರ. ನಿಮ್ಮ ರಾಮನಿಗೆ ತಾನೇ ಮಹಾವೀರ ಎಂಬ ಗರ್ವಾಡರಿದೆ. ಆ ಸೊಕ್ಕನ್ನು ಮುರಿಯಲೆಂದೇ ಬಂದವನು ನಾನು. ಅಯ್ಯೋ ನಿನ್ನ ಅವಿವೇಕವೇ!
ತರಳ ಕೇಳ್ರಾಮನನು ಗೆಲ್ಲುವೆನು ಎಂಬ ತರಳ ಕೇಳ್ರಾಮನನು ಗೆಲ್ಲುವೆನು ಎಂಬ ಪರಮ ವಿಕ್ರಮಿಯೇ ನೀನು ಪರಮ ವಿಕ್ರಮಿ ಸುರನರದನು ಜರು ಅರಿತಿಲ್ಲ ಪೂರ್ವದಿ ತೆರೆದರು ಪ್ರಾಣವನು ಸಣ್ಣವನು ತೆರೆದರು ಪ್ರಾಣವನು ಸುರನರದನು ಜರು ಅರಿತಿಲ್ಲ ಪೂರ್ವದಿ ತೆರೆದರು ಪ್ರಾಣವನು ತರಳ ಕೇಳ್ರಾಮನನು ಗೆಲ್ಲುವೆನೆಂಬ ಪರಮ ವಿಕ್ರಮಿಯೇ ನೀನು ಪರಮ ವಿಕ್ರಮಿಯೇ ನೀನು ಮಗು, ನಿನ್ನ ಬಾಲಭಾಷೆಗಳನ್ನು ಕೇಳಿ ನಗು ಬರುತ್ತಿದೆ. ರಾಮ ಶ್ರೀರಾಮ ಜಯರಾಮ, ಅವನ ಮಹಿಮೆಯೇನು, ಅವನ ಪರಾಕ್ರಮವೇನು? ಮಗು, ರಾಮನಾಮವನ್ನು ಉಚ್ಚರಿಸಿದರೆ ಸಾಕು, ಬೇಕಾದುದೆಲ್ಲವನ್ನು ಪಡೆಯಬಹುದು. ರಾಮನಾಮ ಎಂಬುದು ಕಾಮಧೇನು ಕಲ್ಪವೃಕ್ಷ. ರಾಮನನ್ನು ಯುದ್ಧದಲ್ಲಿ ಗೆಲ್ಲುವ ಸಾಮರ್ಥ್ಯ ಸುರ ನರ ದಾನವರಲ್ಲಿ ಯಾರಿಗೂ ಇಲ್ಲ. ರಾಮನನ್ನು ಗೆಲ್ಲಬೇಕಾದರೆ ಅವನನ್ನು ಪೂಜಿಸುವುದೊಂದೇ ದಾರಿ. ಅದನ್ನು ಬಿಟ್ಟು ಯುದ್ಧಕ್ಕೆ ಮುಂದುವರೆದರೆ ಸುಮ್ಮನೆ ಪ್ರಾಣವನ್ನು ಕಳೆದುಕೊಳ್ಳುತ್ತಿ. ಎಚ್ಚರ. ಅಯ್ಯ, ರಾಮನ ಪುರಾಣವನ್ನು ಕೇಳದಿದ್ದವನಲ್ಲ ನಾನು. ನಿನ್ನಿಂದ ಹೇಳಿಸಿಕೊಳ್ಳಬೇಕಾಗಿಲ್ಲ. ಅಲ್ಲದೆ ಇದು ಪಾಠದ ಸಮಯವೂ ಅಲ್ಲ, ಸೆಣಸಾಡುವ ಸಮಯ. ನಿನಗೆ ನನ್ನೊಂದಿಗೆ ಯುದ್ಧ ಮಾಡಲು ಸಾಧ್ಯವಿಲ್ಲವಾದರೆ ನೀ ಹಿಂತಿರುಗು. ರಾಮನನ್ನು ಯುದ್ಧಕ್ಕೆ ಕಳಿಸು. ತೆರಳು. ಸಾಕು ಮಾಡು. ಎಳೆಯ ಕೇಳೋ ಹವದಿ ಎಳೆಯ ಕೇಳೋ ಹವದಿ ಎನ್ನನು ನೀ ಗೆಲಿದರೆ ಈ ದಿನ ನಳಿನಾಕ್ಷನೈ ತಂದು ಕಲಹಕ್ಕೆ ನಿಲ್ಲುವೆನು, ಅಳಿಯುವೆನೋಡು ಹಯವನು ಬಿಡು. ಹುಚ್ಚು ಹುಡುಗ, ಹಗಲುಗನಸಿಗೆ ಮಿತಿ ಬೇಡವೇ? ರಾಮನನ್ನು ಗೆಲ್ಲುವುದೆಂದರೆ ಬಾಳೆಹಣ್ಣನ್ನು ಸುಲಿದು ತಿಂದಂತೆ ಎಂದು ಭಾವಿಸಿದೆಯಾ? ತೋರು ನಿನ್ನ ಪೌರುಷ. ಬಾ ಮುಂದೆ ಬಾ. ತೊಯ್ದ 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 ಹಾ, ಇದೇನು ಸ್ವಾಮಿ? ನೋಡಿದನು ಶತ್ರುಘ್ನ ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ಬಾಲಕನ ರೂಪವನು ಮನದೊಳಗೆ ಬಹುಪರಿಯ ಯೋಜನೆಯೋ ಮಾಡಿದನು. ಮನದೊಳಗೆ ಬಹುಪರಿಯ ಯೋಚನೆಯೋ ರೂಢಿಪನ ಸಾದೃಶ್ಯ ಅಂಗಾಂಗಗಳಲ್ಲಿ ಎಡಮೂಡಿರುವುದು ಅಚ್ಚರಿಯಲ. ಅಂಗಾಂಗಗಳಲ್ಲಿ ಎಡಮುಡಿರುವುದು ಅಚ್ಚರಿಯಲ. ಸ್ವಾಮಿ, ವಯಸ್ಸಿಗೆ ಮೀರಿದ ಪರಾಕ್ರಮವನ್ನು ತೋರಿದ ಬಾಲಕನು ನೆಲಕ್ಕೊರಗಿದ್ದಾನೆ. ಸಮೀಪದಿಂದ ನೋಡಿದರೆ ಮೋಹವು ಮೂಡುತ್ತಿದೆ.
ಇವನನ್ನು ಪರೀಕ್ಷಿಸಿ ನೋಡಿದರೆ ಅಣ್ಣನಾದ ಶ್ರೀರಾಮಚಂದ್ರನ ಹೋಲಿಕೆಯೇ ಎದ್ದು ಕಾಣುತ್ತಿದೆ. ಹಾಗಾದರೆ ಈ ಪರಾಕ್ರಮಿಯು ಸೀತಾದೇವಿಯ ಮಗನಾಗಿರಬಹುದೇ? ಏನೇ ಆಗಲಿ ಇವನನ್ನು ಕರೆದೊಯ್ದು ಅಣ್ಣನ ಮುಂದೆ ನಿಲ್ಲಿಸುತ್ತೇನಂತೆ. ನೋಡೋಣ. ಕೋಲು ಕೋಲೆನ್ನಿರೆ ರನ್ನದ ಕೋಲು ಕೋಲೆನ್ನಿರೆ ಕೋಲು ರನ್ನದ ಕೋಲು ಚೋಲು ಚಿನ್ನದ ಕೋಲು ಕೋಲು ರನ್ನದ ಕೋಲು ಕೋಲು ಚಿನ್ನದ ಕೋಲು ಕೋಲು ಶ್ರೀಹರಿಯ ಬಲಗೊಂಬೆ ರನ್ನದ ಕೊಡವಿ ಗದಿಕವಾದ ಉಡುಪಿಲಿ ನಮ್ಮ ಕೃಷ್ಣ ಕೊಡವಿ ಗದಿಕವಾದ ಉಡುಪಿಲಿ ನಮ್ಮ ಕೃಷ್ಣ ಹಡಗೇರಿ ಬಂದು ನೆಲೆಸಿದ ರನ್ನದ ಹಡಗೇರಿ ಬಂದು ನೆಲೆಸಿದ ನಮ್ಮ ಕೃಷ್ಣ ದೃಢಮಧ್ವ ಮುನಿಗೆ ಒಲಿದಾನೆ ರನ್ನದ ಸುರರು ದೈತ್ಯರು ಕೂಡಿ ಸರದಿಯ ಮತಿಸಲು ಸುರರು ದೈತ್ಯರು ಕೂಡಿ ಶರದಿಯ ಮತಿಸಲು ಗಿರಿಯ ಬೆನ್ನಲಿ ಬೊತ್ತ ಕೂರ್ಮನು ರನ್ನದ ಸೀತೆಗೋಸ್ಕರ ಕಪಿಯೇತನ ಕೂಡಿಕೊಂಡು ಸೀತೆಗೋಸುಗ ಕಪಿವೇತನ ಕೂಡಿಕೊಂಡು ಸೇತುವ ಕಟ್ಟಿದ ರಘುನಾಥನು ರನ್ನದ ಬಣ್ಣದ ಚಿನ್ನದ ಕೋಲು ಕೋಲೆನ್ನಿರೆ ರನ್ನದ ಕೋಲು ಕೋಲೆನ್ನಿರೆ ಬಣ್ಣದ ಕೋಲು ಕೋಲೆನ್ನಿರೆ ಹೂವಿನ ಕೋಲು ಕೋಲೆನ್ನಿರೆ ಹರಿ ಓಂ. ಹೂವಿನ ಕೋಲನ್ನು ನೆರವೇರಿಸಿಕೊಟ್ಟಂಥ ಕಲಾವಿದರಿಗೆ ನಮ್ಮೆರಡೂ ಸಂಸ್ಥೆಯ ಪರವಾಗಿ ಅನಂತನಂತ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವರಿಗೆ ನಮ್ಮೆರಡು ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಸುಶೀಲಾ ಸೋಮಶೇಖರ್ ಅವರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.